2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಎಂದು ಹೇಳಿದ ಹ್ಯಾಟ್ರಿಕ್ ಹೀರೋ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್. ಇಂಡಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದಿಂದಲೇ 2028ರ ಚುನಾವಣಾ ಅಖಾಡಕ್ಕೆ ಇಳಿತೇನೆ. ಈಗಾಗಲೇ ಅನೇಕ ಬಿಜೆಪಿ ಮುಖಂಡರು ಸ್ಪರ್ಧೆ ಮಾಡುವ ಬಗ್ಗೆ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನನಗೆ ಪಕ್ಷದ ಹಿರಿಯರು ಈಗಾಗಲೇ ಭರವಸೆ ನೀಡಿದ್ದು, ಈ ಬಾರಿ ಪಕ್ಷದ ಟಿಕೆಟ್ ಸಹ ನನಗೆ ದೊರೆಯುತ್ತದೆ. ಸ್ಪರ್ಧಿಸುವುದು ಮತ್ತು ಗೆಲ್ಲುವುದು ಶತಸಿದ್ಧ ಎಂದು ಹೇಳಿದ್ದಾರೆ. ಇನ್ನು ಸ್ಥಳೀಯ ಶಾಸಕರು ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಮತ್ತು ಬಿಜೆಪಿ ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಎಂದು ಇಂಡಿ ನಗರದಲ್ಲಿ ಹೇಳಿದ್ದಾರೆ. ಅನೇಕ ಜಾಗದಲ್ಲಿ ಸನ್ಮಾನೀಯ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮತ್ತು ಬಿಜೆಪಿ ಬಗ್ಗೆ ಏನೇನು ಮಾತಾಡ್ತಿದಾರ ಅದನ್ನ ಖಂಡಿಸ್ತಿದ್ದೀನಿ. ಈಗ ಪ್ರೆಸ್ ಮೀಟ್ ಕರೆದಿದ್ದು ಒಂದೇ ವಿಷಯ ಅಂದ್ರೆ, ಯಾಕಂದ್ರೆ ಇವತ್ತು ಅನೇಕ ಜನರು ಬಿಜೆಪಿದಿಂದ ನಿಂದಿರ್ತೀನಿ ಅಂತ ತಯಾರಾಗ್ತಿದ್ದಾರೆ. ನಾ ಈ ಪ್ರೆಸ್ ಮೀಟಲ್ಲಿ ಒಂದೇ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವ ಕಾಲಕ್ಕೂ ನಾ ಈ ಇಲೆಕ್ಷನಲ್ಲಿ ನಾ ನಿಂದ್ರದೇ ಖಚಿತಿದೆ. ಆದರೆ ಯಾವಾಗ್ನೂ ಎರಡನೇ ಮಾತಿಲ್ಲ. ಅದ್ರ ಜೊತೆಲೇನೆ ಇವತ್ತು ಏನು ಸರ್ಕಾರ, ಕರ್ನಾಟಕ ಸರ್ಕಾರ ಏನಿದೆ, ಆ ಸರ್ಕಾರ ಯುವಕರಿಗೆ ಒಂದು 3,000 ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದರು. ಆದರೂ ಇವತ್ತು 4 ತಿಂಗಳು ಹಿಡಿದು ಆ ಸರ್ಕಾರ ಏನು 1 ರೂಪಾಯಿನೂ ಯುವಕರಿಗೆ ಕೊಟ್ಟಿಲ್ಲ. ಅದ್ರ ಜೊತೆ ಸೌಭಾಗ್ಯ ಲಕ್ಷ್ಮಿ ಏನು ಇದು ಇದೆ, ಅದ್ರೂ ದುಡ್ಡು ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. ಇಂಥ ಅನೇಕ ವಿಷಯಗಳು ಇದೆ. ಆದರೂ ಇವರೇನು ಬಿಜೆಪಿ ಮ್ಯಾಗ ಬ್ಲೇಮ್ ಮಾಡ್ತಿದ್ದಾರೆ, ಅದು ಎಲ್ಲ ತಪ್ಪಿದೆ. ಯಾವ ಕಾಲಕ್ಕೂ ಇದು ನಾ ಖಂಡಿಸ್ತಿದ್ದೀನಿ. ಇವತ್ತು ಮುಖ್ಯ ಕಾರಣ ಅಂದ್ರೆ ನಾ ಇಲೆಕ್ಷನಲ್ಲಿ ನಿಂದ್ರೋದು ಖಚಿತಿದೆ. ಬಿಜೆಪಿದಿಂದೇ ನಿಂದ್ರವ. ಮತ್ತು ಬಿಜೆಪಿಯವ್ರು ನನಗೆ ಮಾತು ಕೊಟ್ಟಿದ್ದಾರೆ. ಯಾವ ಪರಿಸ್ಥಿತಿ ಈ ಸಲ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಬಿಜೆಪಿ ಟಿಕೆಟ್ ತೊಗೊಂಡೇ ನಾನು ನಿಂದ್ರಾಗಿದ್ದೀನಿ. ಕ್ಷೇತ್ರ ಜನ ಹೇಳ್ತಿರ್ಬೇಕ್ರಿ. ಅಂದರೂ ನನಗೆ ಆರಾಮಿಲ್ಲ ತುಂಬ ದಿವಸ. ನೀವು ಗೊತ್ತಾಗಿರ್ಬೇಕು ನನಗೆ. ನನ್ನ ಕಾಲಿಗೊಂದು ಏನೋ ಬಡ್ದಿತ್ತು, ಗೊತ್ತಾಗಲಿಲ್ಲ ಏನು ಬಡೀತು. ಅದರಿಂದ ನನಗೆ ಬರೋಕ್ಕಾಗಲಿಲ್ಲ. ನಾವು 1 ವರ್ಷನ ಬೆಡ್ ರೆಸ್ಟ್ ಇದೆ. ನನ್ನ ಕಾಲಿನ ಮತ್ತು ಆಪ್ರೇಷನ್ ಆಯಿತು. ಅದರಿಂದ ಒಂದು 2-3 ತಿಂಗಳ ಅದ್ರಾಗೂ ಹೋದು. ಹಿಂಗಾಗಿ ನನಗೆ ಬರ್ಲಿಕ್ಕಾಗಿಲ್ಲ. ಇದು ಮಾತ್ರ ಕರೆಯದ. ಅದೇ ದುರ್ಲಕ್ಷ್ಯ ಅದು, ಇದು ಮಾತು ಸುಳ್ಳಿದೆ. ದುರ್ಲಕ್ಷ್ಯ ಅಂದು ನಾ ಇವತ್ತಿನ ತನಕ ಮಾಡಿಲ್ಲ. ದುರ್ಲಕ್ಷ್ಯ ಮಾಡೋದು ಸಂಬಂಧ ಬರಲ್ಲ. ಹೇಳ್ತಿದೆ ಅಂದ್ರೆ ವಿರೋಧಿ ಪಕ್ಷದಾಗ ಇದ್ದವಾಗ ಅವರು ಹೇಳ್ತಾರೆ, ಅವ್ರಿಗೆ ಯಾವಾಗ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನಾಗ್ತೈತೆ? ಇಲ್ಲ, ಒಳ್ಳೇದೇ ಮಾಡ್ಕೊತ ಹೊಂಟಾರ. ಇವತ್ತು ನೋಡ್ರಿ, ದೇಶದಾಗ ರೋಡ್ ಕೆಲಸ ನೋಡ್ರಿ, ನೀವು ಯಾವಾಗಲೂ ಕೆಲಸ ನೋಡ್ರಿ, ಬ್ರಿಡ್ಜಸ್ ನೋಡ್ರಿ, ಅನೇಕ ಜಾಗದಲ್ಲಿ ರೋಡ್ಸ್ ಆಗಿದಾವೆ, ಬ್ರಿಡ್ಜಸ್ ಆಗಿದಾವೆ. ನೀವು ಹೈವೇ ನೋಡ್ರಿ, ಯಾವ ಪರಿಸ್ಥಿತಿ ಇತ್ತು ಮೊದಲು, ಇವತ್ತಿನ ಪರಿಸ್ಥಿತಿ ಏನಾದ ಹೈವೇ ನೋಡ್ರಿ. ಅವೆಲ್ಲ ವಿಚಾರ ಮಾಡೋ ಅಂಥ ಇದು ಇದೆ. ನಮ್ಗೆ ತಿಳುವಳಿಕೆ ಇದೆ. ಇಲ್ಲಿಗೆ ಜಿಲ್ಲೆಗೂ ಗೊತ್ತದ ನಾವು ಎಂದು ಭ್ರಷ್ಟಾಚಾರ ಮಾಡಿದೆವು, ಏನು ಮಾಡಿದೆವು. ಈ ಥರ ಅವ್ರಿಗೆ ಮಾತಾಡೋಕೆ ಶೋಭಾಸಲ್ನು. ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವರೇ ಮಾತಾಡ್ಲಿಕ್ಕತ್ತಾರ. ಭ್ರಷ್ಟಾಚಾರ ಇದು ರವಿಕಾಂತ್ ಪಾಟೀಲ್ದು, ಅದು ಇದು. ಯಾರು ಭ್ರಷ್ಟಾಚಾರ ಅವ್ರು ಸ್ವಲ್ಪ ನೋಡ್ಬೇಕು. ಅವರೇ ಸ್ವಂತ ಇದ್ರಾಗೆ ಕನ್ನಡಾಗ ನೋಡಿದ್ರೆ ಗೊತ್ತಾಗ್ತದೆ ಭ್ರಷ್ಟಾಚಾರಿ ಯಾರಿದ್ರು. ಇಡೀ ನಮ್ಮ ಇದು ಇಂಡಿ ತಾಲೂಕಾದ ಯಾವ್ದು ಅಧಿಕಾರಿಗೂ ಕೇಳ್ರಿ, ರವಿಕಾಂತ್ ಪಾಟೀಲ್ ಹೆಂಗಿದ್ರು. ಇವತ್ತು ಆ ಅಧಿಕಾರಿ ಬಂದು ನಂದು ಇಲೆಕ್ಷನ್ ಮಾಡ್ತಾರೆ. ಇಲ್ಲಿ ಬಂದು ರಿಟೈರ್ಮೆಂಟ್ ಆದ್ರು ಇದು ಕಾಯ್ಕೊಂಡಿದ್ದೇವೆ ನಾವು ಇವತ್ತಿಂದ. ಯಾವ ಪೊಲೀಸ್ ಅಧಿಕಾರಿ ಕೇಳ್ರಿ, ಯಾರಿಗೂ ಕೇಳ್ರಿ, ಯಾವಾಗ್ನೂ ಡಿಪಾರ್ಟ್ಮೆಂಟ್ ಇದ್ದಿರ್ಬೋದು. ನಮ್ಮ ಈ ತಾಲೂಕಲ್ಲಿ ಯಾವಾಗ್ನೂ ಡಿಪಾರ್ಟ್ಮೆಂಟ್ ಹೋದ್ರೆ ಅಲ್ಲಿ ಅವ್ರಿಗೆ ಕೇಳಿದ್ರೆ ಅವರೆಲ್ಲ ಅವ್ರ ಸ್ವಂತ ಹೇಳ್ತಾರೆ. ನಾ ಏನೂ ಬಾಯಿಲೆ ಹೇಳೋದು ಬೇಕಾಗಿಲ್ಲ. 400 ಕೋಟಿ ರೂಪಾಯಿ ಮಾಡಿ ಇಟ್ಟಿದ್ದಾರೆ ಸಾಲ. ಅದ್ರ ಮ್ಯಾಗ ಈ ಥರ ಭ್ರಷ್ಟ ಕಾರಬಾರ ಮಾಡ್ಕೊತ ಬಂದಿರ. ಮತ್ತೊಬ್ರಿಗೆ ಭ್ರಷ್ಟ ಅಂತ ಹೇಳ್ತಾರೆ. ಇರ್ತೀನಿ ಅಂದ್ರೆ ನಿಮ್ಮ ಕೆಲಸ ಅದಿಲ್ಲ, ಬಂದು ಭೇಟಿಯಾಗೋದು.
ಬೆಟ್ ಆದ್ರೆ ನಾವು ಮಾಡ್ತಿದ್ದೆವು, ವಿಚಾರ ಮಾಡ್ತಿದ್ದೆವು. ಅವನಿಗೆ ಕಳಿಸ್ದ ಇವನಿಗೆ ಕಳಿಸ್ದ, ಇವ ನೋಡಲ್ಲ ಅವ ನೋಡಲ್ಲ, ಹಂಗೆಲ್ಲಿ ಇರ್ತದೇನು ಇಲೆಕ್ಷನ್ದಾಗ. ನಾವು ಮನೆಗೆ ಹೋಗ್ಬೇಕು, ಭೇಟಿ ಆಗ್ಬೇಕು. ನಮ್ಮ ಕೆಲಸ ಇದ್ರೆ ನಾವು ಕುದುರೆ ಮ್ಯಾಗ ಕೂತು ಇಲೆಕ್ಷನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಈಗ ಎಲ್ಲರ ಕೈ ಕಾಲು ಬಿದ್ದು ನಾವು ಕೆಲಸ ಮಾಡ್ಕೋಬೇಕಾಗ್ತದ. ನಮ್ಮ ಕೆಲಸ ಇರ್ತದ, ನಾವು ವಿಚಾರ ಮಾಡಬೇಕು. ಭೇಟಿ ಆಗ್ಬೇಕೇನು ಇಲ್ಲ, ಬರ್ತಿದ್ದೆವು ನಾವು ಇಲ್ಲೇ ಅಂದಿದ್ದೆವು. ಬಟ್ ಅವ್ರು ರೆಡಿನೇ ಇಲ್ಲ ಬರ್ಲಿಕ್ಕೆ, ನಾವೇನು ಮಾಡೋದು? ಈ ಸಾರ್ತಿ ಟಿಕೆಟ್ ತಂದೆ ತರ್ತೀನಿ, ಕೊಡ್ತಾರೆ ಈ ಸಾರಿ. ಅವರು ಕೆಲವು ನ್ಯಾವ್ನ ಹೇಳ್ಯಾರ ನಮ್ಗೆ ಆಳ್ಯಾಗ. ಅದು ಅವ್ರು ಆಯ್ತಪ್ಪ, ಅದೇ ನೀವು ಅದು ಹಿಡ್ಕೊಂಡು ಕೂತಿದ್ರೆ ಆಯಿತು. ಈ ಸಾರಿ ಯಾರು ನಮ್ದಲ್ಲಿ ಯಾವಾಗ ಇದು ಇಲ್ಲ ಲಪಡ, ಕೊಡ್ರಿ ಅಂತ ಹೇಳಿದೆವು, ಕೊಡ್ತೀನಿ ಅಂತ ಹೇಳ್ಯಾರ. ಈಗ ನೋಡಿ